ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಫೇಸ್ಬುಕ್ ಪೇಜ್ ಕೂಡ. ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡ್ಕೊಂಡು ನೋಡಿ, ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಪಾಸ್ತಾ ರೆಸಿಪಿನ ಮಾಡೋಣ ಅಂತ ಬಂದಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನ ಇಟ್ಕೊಂಡಿದ್ದೀನಿ. ಅಂದರೆ ಪಾಸ್ತಾನ ಕುದಿಸ್ಕೋಬೇಕಲ್ಲ, ಬೇಯಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು 2-3 ಸ್ಪೂನು ಎಣ್ಣೆ ಹಾಕ್ತೀನಿ. ನೀವು ಯಾವ ಕ್ವಾಂಟಿಟಿಲಿ ತೊಗೊಂಡಿರ್ತೀರ ಅನ್ನೋದು ನೋಡಿಕೊಂಡು ಹಾಕಿ. ನಾನಿಲ್ಲಿ 1.5 ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಸ್ಪೂನು ಉಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದೆಲ್ಲ ಉಪ್ಪೆಲ್ಲ ನೀಟಾಗಿ ಕರಗಿದ ಮೇಲೆ ಎಣ್ಣೆ ಅಂಶ ಎಲ್ಲನೂ ನೀಟಾಗಿ ಆಯಿತು ಅಂದಮೇಲೆ ಅದು ಕುದೀತಾ ಇರಲಿ ನೀರು. ಆ ಕಡೆ ಈ ಕಡೆ ನಾವು ಅದಕ್ಕೇನು ಬೇಕು ಅಂತ ನೋಡೋಣ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ, 1 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಹಾಗೆ 1 ಈರುಳ್ಳಿ ತೊಗೊಂಡಿದ್ದೀನಿ, 1 ಕ್ಯಾರೆಟ್ ತೊಗೊಂಡಿದ್ದೀನಿ. ಇದಕ್ಕೆ ಕ್ಯಾಪ್ಸಿಕಮ್ ಬೇಕಾದರೂ ನೀವು ಸೇರಿಸ್ಕೋಬೋದು, ಬಟ್ ನಾನು ಕ್ಯಾಪ್ಸಿಕಮ್ನ ಸೇರಿಸ್ತಾ ಇಲ್ಲ. ಈರುಳ್ಳಿ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಬಿಟ್ಟು ಆಮೇಲೆ ಬೆಳ್ಳುಳ್ಳಿನ ಸ್ಲೈಸ್ ಥರ ಮಾಡ್ಕೊತಿದ್ದೀನಿ. ಆದರೆ ಚಿಕ್ಕ ತುಂಬಾ ಚಿಕ್ಕದಾಗಿ ಮಾಡ್ಕೊತಿದ್ದೀನಿ. ಹಾಗೆ 1 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದು ಅಂದರೆ ರೌಂಡಾಗಿ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಹಾಗೆ ಕ್ಯಾರೆಟನ್ನು ಕೂಡ ಅಷ್ಟೇ, ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಎಣ್ಣೆಲಿ ಮಾತ್ರನೇ ಫ್ರೈ ಆಗಬೇಕು. ಹಾಗಾಗಿ ನಾವು ಕ್ಯಾರೆಟ್ನ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ. ನೋಡಿ, ಈ ಥರ ನಾನು ತೋರಿಸ್ತಿದ್ದೀನಲ್ಲ, ಆ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬೋದು, ಬಟ್ ನಾನು ಕ್ಯಾಪ್ಸಿಕಮ್ನ ಸೇರಿಸ್ತಾ ಇಲ್ಲ. ಬಟ್ ಹೇಳಬೇಕು ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು, ಟೇಸ್ಟಿಯಾಗಿತ್ತು. ನಾನಿದು ಫಸ್ಟ್ ಟೈಮ್ ಮಾಡಿರೋದು. ನನಗೆ ಇದು ಫಸ್ಟ್ ಟೈಮ್ ಮಾಡಿದ್ದೀನಿ ಅಂತಲೇ ಅನ್ನಿಸ್ಲಿಲ್ಲ, ಯಾಕೆಂದರೆ ನಾನೇ ಮಾಡಿದ್ದು, ನಾನೇ ತಿಂದಿದ್ದು ಕೂಡ. ಸಖತ್ತಾಗಿತ್ತು ಗೈಸ್. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೆಂಗಿರುತ್ತೆ ಅಂತ. ಈ ಕಡೆ ನೀರು ಕೂಡ ಕುದೀತಾ ಇದೆ. ಪಾಸ್ತಾನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಯಿತು. ಇದು ಒಡೆದೋಗೋದೇ ಆಗಲಿ ಇಲ್ಲ ಮೆದು ಥರ ಮೆತ್ಕೊಳ್ಳೋದಾಗಲಿ ಮುದ್ದೆ ಥರ ಆ ಥರ ಆಗೋಲ್ಲ. ಯಾಕೆಂದರೆ ನಾವು ಬಿಸಿ ನೀರಿಗೆ ಎಣ್ಣೆನ ಹಾಕಿದಾಗ ಅದು ಯಾವುದೇ ರೀತಿಯಾಗಿ ಅಂಟ್ಕೊಳ್ಳಲ್ಲ. ಉಡಿ ಅನ್ನ ಬೇಕು ಅಂದರೆ ಅದೇ ರೀತಿ ಮಾಡ್ಕೊಳ್ಳಿ. ಈ ಕಡೆಗೆ ನಾನು ಪಾಸ್ತಾನ ಹಾಕ್ಬಿಟ್ಟು ಒಂದು 10-15 ನಿಮಿಷ ಲೋ ಫ್ಲೇಮಲ್ಲಾದರೂ ಬಿಡ್ಬೋದು. ಹೈ ಫ್ಲೇಮಲ್ಲಾದರೆ ಒಂದು 10 ನಿಮಿಷ ಸಾಕಾಗುತ್ತೆ. ಯಾಕೆಂದರೆ ಸಾಫ್ಟಾಗಿ ಬೇಯಬೇಕದು, ಇಲ್ಲಾಂದರೆ ಜೆಲ್ಲಿ ಥರ ಆಗಿಬಿಡುತ್ತೆ. ನಾವು ತಿನ್ನಬೇಕಾದ್ರೆ ಅಗಿತಾನೇ ಇರಬೇಕು ಅನಿಸುತ್ತೆ. ಅದು ಅಷ್ಟೊಂದು ಕಷ್ಟಪಡೋದ್ಕಿನ್ನ ಸ್ವಲ್ಪ ಸಾಫ್ಟಾಗಿ ನೋಡಿ ಈ ಥರ 2 ಹೋಳಾಗಿ ಕಟ್ ಮಾಡೋದಕ್ಕೆ ಈಸಿಯಾಗಿ ಬರ್ತಿದೆ ಅಂದಮೇಲೆ ಒಂದು 30 ಸೆಕೆಂಡು ಹಾಗೇ ಬಿಡಬೇಕಾಗತ್ತೆ. ಅಂದರೆ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹಂಗೆ ಬಿಟ್ಕೋಬೇಕಾಗುತ್ತೆ. ಆ ಥರ ಕಟ್ ಆದಮೇಲೆ ಕೂಡ ನಾನು ಈ ಥರ ಮಾಡಿದ್ರಿಂದ ತುಂಬಾ ಅಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಕೂಡ ತಿನ್ಬೋದು. ಅಷ್ಟು ಸಾಫ್ಟಾಗಿ ಚೆನ್ನಾಗಿತ್ತು. ಆದರೆ ಯಾವುದೇ ರೀತಿಯಾಗಿ ಅಂಟ್ಕೊಂಡಿರಲಿಲ್ಲ. ಅದು ತುಂಬಾ ಚೆನ್ನಾಗಿ ಉದುದ್ರವಾಗಿ ಚೆನ್ನಾಗಿ ಬಂದಿತ್ತು. ಪಾಸ್ತಾ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಮಕ್ಕಳಿಗಂತೂ ತುಂಬಾ ಇಷ್ಟ ಇರುತ್ತೆ. ಈ ಥರ ಸ್ನ್ಯಾಕ್ಸ್ ಥರ ಮಾಡಿಕೊಡೋದ್ರಿಂದನ ಒಂದು ಅಂದರೆ ತಿಂಡಿ ರೆಡಿ ಆದಂಗೆ ಅನಿಸುತ್ತೆ. ಬೇಗ ಕ್ವಿಕ್ಕಾಗಿ ರೆಡಿ ಆಗುವಂಥ ಇದು. ಈ ಕಡೆ ನಾನು ಪಾನ್ಗೆ ಒಂದು ಸ್ವಲ್ಪ ಎಣ್ಣೆನೇ ಬಿಟ್ಬಿಟ್ಟು 2-3 ಸ್ಪೂನು ಆಮೇಲೆ ಬೆಳ್ಳುಳ್ಳಿನ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದು ಫ್ರೈ ಆಗೋವರೆಗೂ ಆಡಿಸ್ಕೋತೀನಿ. ಹೀಗೆ ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸಾಫ್ಟ್ ಆದರೂ ಓಕೆ, ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಎಣ್ಣೆಲಿ ಫ್ರೈ ಆಯಿತು ಅಂದರೆ ಡಾರ್ಕ್ ಫ್ರೈ ಥರ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಯಾಕೆಂದರೆ ಸ್ಮೆಲ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಅಷ್ಟೇ. ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆಗೋದ್ರೊಳಗೆ ಏನು ಮಾಡ್ತೀರಾ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಗೈಸ್. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ರೆಸಿಪಿ ಹೇಗಿತ್ತು, ನಿಮ್ಗೆ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಮತ್ತು ನೆಕ್ಸ್ಟ್ ವಿಡಿಯೋ ಯಾವ ರೀತಿ ಮಾಡಬೇಕು ಅಂತ ಕೂಡ ನೀವು ಸಜೆಸ್ಟ್ ಮಾಡಿದ್ರೆ ನಾನು ಆ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಇದಕ್ಕೆ ನಾನು ಕ್ಯಾರೆಟ್ನ ಸೇರಿಸ್ಕೊಂಡಿದ್ದೀನಿ. ಕ್ಯಾರೆಟ್ ಹಾಕಿದ ಮೇಲೆ ನಿಮಗೆ ಎಣ್ಣೆ ಏನಾದರೂ ಕಡಿಮೆ ಅನ್ನಿಸ್ತು ಅಂದರೆ ಎಣ್ಣೆನ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು. ಇಲ್ಲಿ ಒಂದು ಚಿಟಿಕೆಯಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಟೇಸ್ಟಿಗೆ ಚೆನ್ನಾಗಿರಲಿ ಅಂತ. ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡಿ. ಈ ಕಡೆ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ತೊಗೊಂಡಿದ್ದೀನಿ ಗೈಸ್. ನಾನು ಇದರಲ್ಲಿ ಹೇಳಬೇಕು ಅಂದರೆ ಚಿಕನ್ ಮಸಾಲ ಬೇಡ ಅನ್ನಿಸ್ತೋರು ಬೇಕಾದ್ರೆ ಮ್ಯಾಗಿ ಮಸಾಲ ಇರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೋಬೋದು. ಈ ಕಡೆ ಸ್ವಲ್ಪ ಹೊತ್ತು ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಫ್ರೈ ಆದಮೇಲೆ ಪಾಸ್ತಾ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಒಡೆದೋಗಿಲ್ಲ, ಯಾವುದೇ ರೀತಿಯಾಗಿ ಅದು ಅಂಟ್ಕೊಂಡಿಲ್ಲ. ತುಂಬ ಬಿಡುವಾಗಿ ತುಂಬಾ ರುಚಿಯಾಗಿ ಟೇಸ್ಟಿಯಾಗಂತೂ ಸಖತ್ತಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ನಾನು ಮಾಡಿಕೊಟ್ಟಾಗ ಬೇರೆಯವ್ರು ತಿಂದಾಗ ಅವ್ರ ಹತ್ರ ಟೇಸ್ಟನ್ನು ನಾನು ಕೇಳಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ನಾನು ಮಾಡಿದ್ದು ಚಿಕನ್ ಮಸಾಲ ಹಾಕಿ ಮಾಡಿದ್ದೆ. ಬಟ್ ಅಲ್ಟಿಮೇಟಾಗಿತ್ತು, ಅಮೇಝಿಂಗಾಗಿ ಸಖತ್ತಾಗಿ ಬಂದಿತ್ತು ಗೈಸ್.
ಇದು ನಿಮಗೆ ಇವಾಗ ಸ್ವಲ್ಪ ಡ್ರೈ ಅನ್ನಿಸ್ತು ಅಂದರೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಆಡಿಸಿದ್ರೆ ಸಾಕು. ಒಂದು 10 ಸೆಕೆಂಡಲ್ಲಿ ನೀರೆಲ್ಲನೂ ಅದು ಪಾಸ್ತಾ ಹೀರ್ಕೊಂಡ್ಬಿಟ್ಟು ಸಾಫ್ಟ್ ಆಗುತ್ತೆ ಅಷ್ಟೇ, ಬೇರೆ ಇನ್ನೇನು ಆಗಲ್ಲ. ಅದು ತುಂಬ ಓವರ್ ಬಾಯ್ಲ್ ಆಗಿ ಕೂಡ ಅದು ಕ್ರ್ಯಾಕ್ ಆಗಲ್ಲ. ಹಾಗಾಗಿ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡ್ರೆ ಕೊನೆಯದಾಗಿ ಆಯಿತು. ಇದಕ್ಕೆ ಕೊನೆಯದಾಗಿ ಏನು ಸೇರಿಸ್ತೀವಿ? ಕೊತ್ತಂಬರಿ ಸೇರಿಸ್ಬೇಕಲ್ವಾ? ಕೊತ್ತಂಬರಿ ಸೇರಿಸ್ದಲೇ ಯಾವುದೇ ಅಡುಗೆ ಕಂಪ್ಲೀಟ್ ಆಗಲ್ಲ. ಹಾಗಾಗಿ ಕೊನೆಯದಾಗಿ ಕೊತ್ತಂಬರಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಅಷ್ಟೇ ನಾನು ಸೇರಿಸಿದ್ದು. ಅಂದರೆ ನಿಮಗಿನ್ನೂ ಖಾರ ಬೇಕು ಅಂದರೆ ಅಚ್ಚ ಖಾರದ ಪುಡಿ ಸೇರಿಸ್ಕೋಬೋದು. ಅಚ್ಚ ಖಾರದ ಪುಡಿ ಸೇರಿಸಿದ್ರೆ ಏನಪ್ಪ ಆಗುತ್ತೆ ಅಂದರೆ ಕಲರ್ ಜಾಸ್ತಿ ಆಗೋಗ್ಬಿಡುತ್ತೆ. ಹಾಗಾಗಿ ನನಗೆ ಇಷ್ಟ ಆಗಲಿಲ್ಲ. ಇದೇ ಖಾರ ಒಂದು ಮೆಣಸಿನ್ಕಾಯಿ ನನಗೊಬ್ಳಿಗೆ ಸಾಕಾಯಿತು ಅನಿಸ್ತು. ಹಾಗಾಗಿ ನಾನು ಅಷ್ಟನ್ನು ಹಾಕ್ಕೊಂಡಿದ್ದೆ. ನನಗೆ ಮಾತ್ರ ಪರ್ಫೆಕ್ಟಾಗಿತ್ತು, ಸಕ್ಕತ್ತಾಗಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಕಡೆ ನೋಡ್ತಿರ್ಬೋದು, ನಾನು ಒಂದು ಬೌಲ್ ಹಾಕಿದ್ದೆ, ಅದು ಡಬಲ್ ಆಗಿದೆ, ಅಂದರೆ 2 ಬೌಲ್ ಆಗಿದೆ. ಹಾಗಾಗಿ ನಾನೇ ತಿಂದ್ಕೊಂಡೆ ಫುಲ್ಲು ನಾನು. ಹಾಗಾಗಿ ನೋಡಿ, 1 ಬೌಲ್ಗೆ 2 ಬೌಲ್ ಆಗುತ್ತೆ. ನೀವು ನೋಡಿ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಗಾಯ್ಸ್. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಏನು ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಆದಷ್ಟು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಸಕ್ಕದಾಗಿ ಬಂದಿದೆ ಅಂತೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಬಂದಿದೆ ಗೈಸ್. ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್.